ಮಕ್ಕಳು ಈಗಿನ ಮಕ್ಕಳು ಅಂದರೆ ತರುಣರು ಯಾರಿದ್ದಾರೆ ಅವರು ಒಂದು ಗುರಿ ಇಲ್ಲದ ಒಂದು ಗೋಲಿ ಒಂದು ಕೈ ತುಂಬ ಗೋಲಿಗಳನ್ನು ಆಡುವಂಥ ಗೋಲಿ ಏನಿದೆ ಅದನ್ನು ಚೆಲ್ಲಿದ್ರೆ ಹೇಗೆ ಅದು ಒಂದು ದಿಕ್ಕಾಪಟ್ಟಿ ಎಲ್ಲೆಲ್ಲಿ ಅಥವಾ ನೀರಿನ ಚೆಲ್ಲಿದ್ರೆ ಎಲ್ಲಿ ವಾಟ ಇದೆಯೋ ಆ ಕಡೆ ಹೋಗಿ 1 ತಿಂಗಳಿಗೆ 2 ತಿಂಗಳಿಗೆ ನಾನು ಇದೊಂದು ಚಟುವಟಿಕೆ ಅಥವಾ ಇದೊಂದು ಹಾಬಿ ಅಂತ ಹೇಳ್ಬಿಟ್ಟು ಶುರು ಮಾಡಿಕೊಂಡು ಅದರ ಜೊತೆಗೆ ನಮ್ಮ ಅಷ್ಟೊಂದು ಎಕ್ಸ್ಪ್ಲೋಸಿವ್ ಎನರ್ಜಿ ಏನಿದೆ ಅದನ್ನು ಅಲೈನ್ ಮಾಡಿದ್ರೆ ಅದರ ರಿಸಲ್ಟ್ ಎಷ್ಟು ಮಟ್ಟಿಗೆ ಬರುತ್ತೆ ಅನ್ನೋದನ್ನು ಅವರು ನೋಡಿದಾಗ ಅವರಿಗೆ ಉತ್ಸಾಹ ಜಾಸ್ತಿ ಆಗುತ್ತೆ, ತನ್ನಂಬಿಕೆ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಮೊದಲನೇ ಬಾರಿ ಇರಾಕಿಗೆ ಹೋದಾಗ ISIS ಅವರ ಅಲ್ಲಿ ಯುದ್ಧ ಬಹಳ ಬಹಳ ಘೋರವಾಗಿ ಪೀಕಲ್ಲಿದ್ದಾಗ ನಾನು ಅಲ್ಲಿದ್ದೆ. 2015-2016 2015-16 ಅದರ ಪೀಕಲ್ಲಿತ್ತು. ಅಂದರೆ ಯಾವುದೇ ಬೇರೆ ದೇಶದಿಂದ ಅಲ್ಲಿ ಸಹಾಯ ಮಾಡ್ಲಿಕ್ಕೆ ಹೋಗೋ ಜನರನ್ನು ಹೆದರ್ತಿದ್ರು ಹೋಗ್ಲಿಕ್ಕೆ. ಆ ಟೈಮಲ್ಲಿ ಕರ್ನಾಟಕದಿಂದ ಒಬ್ಳೆ ಯಾರಾದರೂ ಹೋಗಿದ್ದಾಳಂದ್ರೆ ಅದು ನಾನೇ ಆಗಿರಬೇಕು. ಮತ್ತು ಪುಟ್ಟದ ಸುಮಾರಾಗಿದೆ. ಪಾಕಿಸ್ತಾನಲ್ಲಿ ಒಂದು ದೊಡ್ಡ ಸಿಂಧ್ ಪ್ರಾವಿನ್ಸಲ್ಲಿ ದೊಡ್ಡ ಒಂದು ಫ್ಲಡ್ ಆಗಿತ್ತು. ರೆಡ್ ಕ್ರಾಸಲ್ಲಿ ನಾವು ಕ್ರಾಸ್ ಬಾರ್ಡರ್ ಕೆಲಸ ಮಾಡ್ತೀವಿ. ರೆಡ್ ಕ್ರಾಸ್ನ ಯಾವುದೇ ಬಾರ್ಡರ್ನ ಕ್ರಾಸ್ ಮಾಡಲಿಕ್ಕೆ ತಡೆಯುವಂಥದ್ದಿಲ್ಲ. ಸೊ ಹಾಗಾಗಿ ಪಾಕಿಸ್ತಾನಿಗೂ ನಾವು ರಿಲೀಫ್ ಐಟಮ್ಸ್ನ ನಾನು ಡೆಲ್ಲಿಯಲ್ಲಿ ಬೇಸ್ ಆಗಿಬಿಟ್ಟು ಅದನ್ನ ಗ್ಯಾದರ್ ಮಾಡಿ ಕಳಿಸಿರುವಂಥದ್ದಿದೆ. ಬ್ಲಡ್ ಟ್ರಕ್ಸ್ ಆಫ್ ಅಂದರೆ ಇದು ಟ್ಯಾಂಕರ್ ಇರ್ತವೆ ನೋಡಿ, ಬ್ಲಡ್ ಟ್ಯಾಂಕರ್ಸ್ ಇಂಡಿಯನ್ ರೆಡ್ ಕ್ರಾಸ್ ಕಳಿಸಿರುವಂಥದ್ದಿದೆ. ಪ್ರಿಯ ವೀಕ್ಷಕರೇ, ಪೀಪಲ್ ಟಿವಿಯ ಮತ್ತೊಂದು ಪಾಡ್ಕಾಸ್ಟ್ಗೆ ತಮಗೆಲ್ಲ ಸ್ವಾಗತ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ತುಂಬ ವಿಶೇಷವಾದ ಅತಿಥಿ ನಮ್ಮ ಜೊತೆಗಿದ್ದಾರೆ. ಅವ್ರ ಹೆಸರು ಆರತಿ ಅಂತ, ಮೂಲತಃ ಬೆಂಗಳೂರವರು. ಆದರೆ ಅವರು ಯಾವಾಗಲೂ ಕೂಡ ಕಾಲಿಗೆ ಚಕ್ರ ಕಟ್ಕೊಂಡವ್ರ ಥರ ಬೇರೆ ಬೇರೆ ದೇಶಗಳೆಲ್ಲ ಓಡಾಡ್ತಿದ್ದಾರೆ. ಅವರ ಸಂಸ್ಥೆ ಹೆಸರು ಇಕಿಗೈ ಟೀನ್ ಅಂತ. ಅದನ್ನೆಲ್ಲ ಮುಂದೆ ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಸಂಸ್ಥೆ ಮುಖ್ಯವಾಗಿ ಯೂತ್ಸ್ ಜೊತೆ, ಅಂದರೆ ಹದಿಹರೆಯದ ಮಕ್ಕಳ ಜೊತೆ ಕೆಲಸ ಮಾಡ್ತಿದೆ. ಟೀನ್ ವಯಸ್ಸಿನ ಮಕ್ಕಳ ಜೊತೆ ಕೆಲಸ ಮಾಡುವಂಥದ್ದು. ಈ ಮಕ್ಕಳು, ಹದಿಹರೆಯದ ಮಕ್ಕಳು, ಇವತ್ತಿನ ಮಕ್ಕಳು ತುಂಬ ದೊಡ್ಡ ರೀತಿಯ ಮಹತ್ವದ ಸವಾಲುಗಳನ್ನ ಎದುರಿಸ್ತಾ ಇದ್ದಾರೆ. ಆ ಸವಾಲುಗಳು ಏನು, ಅವುಗಳಿಗೆ ಪರಿಹಾರಗಳೇನು, ಈ ಮಕ್ಕಳನ್ನು ಅವರ ಮಕ್ಕಳ, ಈ ಹದಿಹರೆಯದ ಮಕ್ಕಳ ವ್ಯಕ್ತಿತ್ವವನ್ನು ಹೇಗೆ ವಿಕಸನ ಮಾಡೋದು ಅನ್ನೋದು ಇವತ್ತಿನ ಪಾಡ್ಕಾಸ್ಟ್ನ ವಿಚಾರ. ಡೀಟೇಲ್ ಆಗಿ ಮಾತಾಡ್ತಾ ಹೋಗ್ತೀವಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಮೇಡಮ್, ಮುಖ್ಯವಾಗಿ ಫಸ್ಟ್ಗೆ ನನಗೆ ಇಕಿಗೈ ಅಂದರೆ ಅರ್ಥ ಏನು, ಈ ಹೆಸರು ಇಟ್ಕೊಳ್ಳಿಕ್ಕೆ ಏನು ರೀಸನ್ ಅಂತ? ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಇಕಿಗೈ ಅಂದರೆ ಪರ್ಪಸ್ ಅಂತ ಹೇಳಿ, ಅಂದರೆ ಉದ್ದೇಶ, ಜೀವನಕ್ಕೆ ಒಂದು ಉದ್ದೇಶನ ಕಂಡುಹಿಡಿದು ಆ ಉದ್ದೇಶದ ಜೊತೆಗೆ ನಮ್ಮ ಜೀವನದ ಎಲ್ಲ ಕಾರ್ಯಕ್ರಮಗಳನ್ನ ಅಳವಡಿಸ್ಕೊಂಡು ಒಂದೇ ಟ್ರ್ಯಾಕಲ್ಲಿ ಹೋಗೋದು, ಅಂದರೆ ಗುರಿ ಇದ್ದ ಕಡೆ ನಾವು ಸಾಗೋದು ಅಂತ. ಇದನ್ನು ನಾನು ಟೀನ್ ಅಂದರೆ ನಮ್ಮ ತರುಣ ಮಕ್ಕಳಿಗೋಸ್ಕರ, ಮೂಲತಃವಾಗಿ ಅದು ಜಪನೀಸ್ ಫಿಲಾಸಫಿ. ನಮ್ಮ ಕಾರ್ಯಕ್ರಮದಲ್ಲಿ ಜಾಪನೀಸ್ ಫಿಲಾಸಫಿಗಳು ಹಲವಾರು ಫಿಲಾಸಫಿಗಳ ಅಂಶಗಳನ್ನು ನಾವು ಅಳವಡಿಸ್ಕೊತಾ ಇದ್ದೀವಿ. ಮಕ್ಕಳು ಈಗಿನ ಮಕ್ಕಳು ಅಂದರೆ ತರುಣರು ಯಾರಿದ್ದಾರೆ ಅವರು ಒಂದು ಗುರಿ ಇಲ್ಲದ ಒಂದು ಗೋಲಿ ಒಂದು ಕೈ ತುಂಬ ಗೋಲಿಗಳನ್ನು ಆಡುವಂಥ ಗೋಲಿ ಏನಿದೆ ಅದನ್ನು ಚೆಲ್ಲಿದ್ರೆ ಹೇಗೆ ಅದು ಒಂದು ದಿಕ್ಕಾಪಟ್ಟಿ ಎಲ್ಲೆಲ್ಲಿ ಅಥವಾ ನೀರಿನ ಚೆಲ್ಲಿದ್ರೆ ಎಲ್ಲಿ ವಾಟ ಇದೆಯೋ ಆ ಕಡೆ ಹೋಗ್ತಿದೆ ಹೊರತು ನಮಗೆ ಎಲ್ಲಿ ಬೇಕು ನೀರು ಅಥವಾ ಕಾಲುವೆ ಮಾಡಿ ಕಳಿಸಿದ್ರೆ ಮಾತ್ರ ಹೆಂಗೋಗುತ್ತೋ ಆ ರೀತಿ ಪರ್ಪಸ್ ಅಂತ ಒಂದು ಹುಡುಕಿದ ಮೇಲೆ ಅವರು ಆ ಚಾನಲಲ್ಲಿ ಅವರ ಜೀವನವನ್ನು ನಡೆಸ್ತಕ್ಕಂಥದ್ದು. ಸೊ ಹಾಗಾಗಿ ನಾನು ಅದಕ್ಕೋಸ್ಕರನೇ ಮಕ್ಕಳಿಗೋಸ್ಕರ ಪರ್ಪಸ್ ಇರುವಂಥದ್ದೇ ಒಂದು ತಿಂಗಳಾಗಲಿ, ಒಂದು 6 ತಿಂಗಳಾಗಲಿ ಅಥವಾ 1 ವರ್ಷವಾಗಲಿ ಅಥವಾ ಇಡೀ ಜೀವನಕ್ಕಾಗಲಿ ಒಂದು ಪರ್ಪಸ್ನ ಹುಡುಕೊಂಡು ಅವರ ಜೀವನದ ಪ್ರತಿಯೊಂದು ಚಟುವಟಿಕೆ ಅದರ ಜೊತೆ ಅಲೈನ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಈ ಹೆಸರನ್ನು ಹುಡುಕಿರೋದು, ತರುಣ ಮಕ್ಕಳಿನ ಈ ಕಾರ್ಯಕ್ರಮಕ್ಕೆ. ಬಟ್ ಇಲ್ಲಿ ಮುಖ್ಯವಾದ ಒಂದು ಪ್ರಶ್ನೆ ಏನಂದರೆ, ಹದಿಹರೆಯದ ಮಕ್ಕಳ ಶಕ್ತಿ ಇರುತ್ತಲ್ಲ, ಅವರ ತಾರುಣ್ಯದ ಶಕ್ತಿ ಇರುತ್ತಲ್ಲ, ಅದು ಒಂದು ರೀತಿ ಎಲ್ಲೇ ಇಲ್ಲದ, ಮಿತಿ ಇಲ್ಲದ ಶಕ್ತಿ ಇದ್ದಂಗೆ. ಅದಕ್ಕೆ ನಾವೇ ಒಂದು ಉದ್ದೇಶ ಹಾಕ್ಬಿಟ್ಟು ಒಂದು ಗೋಡೆ ಹಾಕ್ತೀವ ಅಂತ? ಇಲ್ಲ, ಉದ್ದೇಶ ಹಾಕೋದಂದ್ರೆ ನಾನು ಹೇಳಿದಾಗೆ ಇಟ್ ಕುಡ್ ಬಿ ಅ ಶಾರ್ಟ್ ಟರ್ಮ್ ಗೋಲ್. 1 ತಿಂಗಳಿಗೆ 2 ತಿಂಗಳಿಗೆ ನಾನು ಇದೊಂದು ಚಟುವಟಿಕೆ ಅಥವಾ ಇದೊಂದು ಹಾಬಿ ಅಂತ ಹೇಳ್ಬಿಟ್ಟು ಶುರು ಮಾಡಿಕೊಂಡು ಅದರ ಜೊತೆಗೆ ನಮ್ಮ ಅಷ್ಟೊಂದು ಎಕ್ಸ್ಪ್ಲೋಸಿವ್ ಎನರ್ಜಿ ಏನಿದೆ ಅದನ್ನು ಅಲೈನ್ ಮಾಡಿದ್ರೆ ಅದರ ರಿಸಲ್ಟ್ ಎಷ್ಟು ಮಟ್ಟಿಗೆ ಬರುತ್ತೆ ಅನ್ನೋದನ್ನು ಅವರು ನೋಡಿದಾಗ ಅವರಿಗೆ ಉತ್ಸಾಹ ಜಾಸ್ತಿ ಆಗುತ್ತೆ, ತನ್ನಂಬಿಕೆ ಜಾಸ್ತಿ ಆಗುತ್ತೆ. ಅದರ ಬದಲು ಅನ್ಕಂಟೈನ್ಡ್ ಎನರ್ಜಿನ ನೀವು ಓಪನ್ ಮಾಡಿ ಬಿಟ್ಟರೆ, ನಾನು ಹೇಳಿದಾಗೆ ಗೋಲಿಗಳನ್ನ ಒಂದು ನೆಲದ ಮೇಲೆ ಚೆಲ್ಬಿಟ್ರೆ ಅದು ಸಿಕ್ಕಾಪಟ್ಟೆ ಎಲ್ಲೆಲ್ಲೋ ಹೋಗುತ್ತೆ, ನಮಗೆ ಎಲ್ಲಿ ಬೇಕು ಅನ್ನೋದು ಹೋಗಲ್ಲ. ಯಾಕಂದರೆ ಅದರಲ್ಲಿ ಎನರ್ಜಿ ಇರುತ್ತೆ, ನಾವು ಬೀಳ್ಸಿರೋ ಫೋರ್ಸಿಗೆ ಅದು ಎನರ್ಜಿ ತಗೊಂಡು ಎಲ್ಲಿ ಬೇಕಾದರೂ ಹೋಗುತ್ತೆ. ಹದಿಹರೆಯದ ಮಕ್ಕಳ ಎನರ್ಜಿ ಫೋಕಸ್ಡ್ ಆಗಿಲ್ಲ, ಎಲ್ಲೆಲ್ಲೋ ವೇಸ್ಟ್ ಆಗ್ತಿದೆ. ಅದನ್ನ ಒಂದು ಉದ್ದೇಶಕ್ಕಾಗಿ ಅದನ್ನ ಅವರೇ ಸೆಲೆಕ್ಟ್ ಮಾಡಲಿ. ನಾನು ಈ ಉದ್ದೇಶಕ್ಕೋಸ್ಕರ 3 ತಿಂಗಳಲ್ಲಿ ಇದು ಮಾಡಿ ಮುಗಿಸ್ಬೇಕು ಅಥವಾ 6 ತಿಂಗಳಲ್ಲಿ ಅಥವಾ ನನ್ನ ಜೀವನಕ್ಕೆ ಇದು ಮಾಡಿ. ಸೊ ಹೀಗೆ ಉದ್ದೇಶಗಳನ್ನ ಅವರೇ ಸೆಲೆಕ್ಟ್ ಮಾಡಲಿ. ಒಳಗಿನ ಪ್ರತಿಭೆ, ಕೌಶಲ್ಯ, ಇಂಟ್ರೆಸ್ಟ್, ಆಸಕ್ತಿ ಅದನ್ನೆಲ್ಲ ಗುರುತಿಸ್ಕೊಂಡು
ಅದನ್ನ ಅವರು ನನ್ನ ದಾರಿ ಇದು ಅಂತ ದಾರಿ ಹುಡುಕೋ ನನ್ನ ಗುರಿ ಇದು ಹಾ, ಶಾರ್ಟ್ ಟರ್ಮ್ ಆಗಲಿ ಲಾಂಗ್ ಟರ್ಮ್ ಅಲ್ಲಿ ನನ್ನ ಗುರಿ ಇದು, ನನ್ನ ಅಷ್ಟು ಏನು ಎನರ್ಜಿ ಇದೆ, ಏನೇನು ಟ್ಯಾಲೆಂಟ್ ಇದೆ ಅದನ್ನೆಲ್ಲ ನಾನು ಇದ್ರ ಕಡೆ ಮಾಡ್ತೀನಿ. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಗೋಲಿ ಥರ ಚದ್ರ ಹೋಗುತ್ತೆ. ಯು ವಿಲ್ ನಾಟ್ ರೀಚ್ ಎನಿವೇರ್. ಎಲ್ಲೂ ನೀವು ಒಂದು ಗುರಿಯನ್ನು ಮುಟ್ಟೋದಿಲ್ಲ. ಆಮೇಲೆ ಒಂಥರ ಬೇಸರ ಬರ್ಲಿಕ್ಕೆ ಶುರು ಆಗುತ್ತೆ. ನಾನು ಏನೂ ಮಾಡಲಿಲ್ಲ, ಅವ್ರು ನನಗಿಂತ ಜಾಸ್ತಿ ಮಾಡ್ತಾ ಇದ್ದಾರೆ, ಅಪ್ಪ ಅಮ್ಮ ನನಗೆ ಇದು ಮಾಡ್ಲಿಕ್ಕೆ ಹೇಳ್ತಿದ್ದಾರೆ ಅನ್ನೋದು ಒಂದು ಡಿಸ್ಟ್ರಾಕ್ಷನ್ ಶುರು ಆಗುತ್ತೆ. ಅದ್ರ ಬದಲು ಕನ್ಸಲ್ಟ್ ಮಾಡಿ ನಾನು ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ, ನಾನು ಈ ಗುರಿಯಲ್ಲಿ ಹೋಗ್ತಾ ಇದ್ದೀನಿ, ನನಗೆ ನನ್ನ ಬೆಂಬಲ ಕೊಡಿ ಅಂತ ಹೇಳ್ಕೊಂಡು ಹೋಗೋದು ಅದು ಬೇರೆ ಒಂದು ಇಟ್ಸ್ ಅ ರೈಟ್ ಚಾಯ್ಸ್ ಅಂತ, ಬೆಟರ್ ಚಾಯ್ಸ್ ಅಂತ. ಈಗ ಮುಖ್ಯವಾಗಿ ಮೇಡಮ್ ಯೂತ್ ಜೊತೆ ನೀವು ಕೆಲಸ ಮಾಡ್ತಾ ಇರೋದು, ಯೂತ್ ಜೊತೆ ಯಾವ ಸೆಕ್ಟರಲ್ಲಿ ಕೆಲಸ ಮಾಡ್ತಿದ್ದೀರಿ ಅಂತ ಅಂದರೆ ಈಗ ಬೇರೆ ಬೇರೆ NGOಗಳು ಬೇರೆ ಬೇರೆ ರೀತಿ ಕೆಲಸ ಮಾಡ್ತೀವಿ. ಒಂದು ಕ್ಯಾಸ್ಟ್ ಸಂಬಂಧಪಟ್ಟಂಗೆ ನಮ್ಮ ಜಾತ್ಯತೀತರನ್ನಾಗಿ ಮಾಡೋದು ಹೇಗೆ, ಮಕ್ಕಳ ಲೈಂಗಿಕ ಈಗ ಲಿಂಗ ತಾರತಮ್ಯಗಳನ್ನ ಹೋಗಿಸೋದು ಹೇಗೆ, ಸಮಾಜದಲ್ಲಿ ಪಿಡುಗಳನ್ನ ಹೋಗಿಸೋದು ಹೇಗೆ, ಅಥವಾ ಧಾರ್ಮಿಕ ಧರ್ಮ ಓಪನ್ ಮೈಂಡ್ನೆಸ್, ಧರ್ಮ ಜಾತಿಗಳಲ್ಲಿ ಮೀರಿ ಓಪನ್ ಮೈಂಡ್ನೆಸ್ ಬರೋದನ್ನು, ಈ ರೀತಿ ತುಂಬಾ ಸಮಸ್ಯೆಗಳಿರುವಾಗ, ತುಂಬಾ ಸೆಕ್ಟರ್ಗಳಿರುವಾಗ ನೀವು ಯಾವುದೇ ವಿಚಾರವಾಗಿ ಕೆಲಸ ಮಾಡ್ತಿದ್ದೀರಿ ಅಂತ? ನನಗೆ ನನ್ನ ಪರ್ಸನಲ್ ಲೈಫಲ್ಲಿ ನಾನು ಕಲ್ತಿರೋದು ಒಂದಂದರೆ ಹ್ಯುಮ್ಯಾನಿಟಿ ಇಸ್ ದ ಬಿಗ್ಗೆಸ್ಟ್ ರಿಲಿಜನ್. ನಾನು ಬೇರೆ ಎಲ್ಲದನ್ನೂ ನಿರ್ಲಕ್ಷ್ಯ ಮಾಡ್ತಾ ಇಲ್ಲ, ಬಟ್ ಎಲ್ಲದಕ್ಕಿಂತ ದೊಡ್ಡದು ಒಂದು ರಿಲಿಜನ್ ಅಂದರೆ ಹ್ಯುಮ್ಯಾನಿಟಿ ಅನ್ನೋದು ಒಂದು ದೊಡ್ಡ ರಿಲಿಜನು. ನಾನು ಐ ಆಮ್ ಅ ಹ್ಯುಮ್ಯಾನಿಟೇರಿಯನ್ ಪ್ರೊಫೆಷ್ನಲ್. ಅಂದರೆ ಎಲ್ಲಿ ಮಾನವರಿಗೆ ಅಥವಾ ಮನುಷ್ಯರಿಗೆ ತಾಪತ್ರಯ ಬಂದಿರುತ್ತೆ, ಯುದ್ಧ ಭೂಮಿಯಲ್ಲಿ ಅಥವಾ ದೊಡ್ಡ ಅಪಘಾತಗಳು, ಸುನಾಮಿ ಆಗಲಿ, ಫ್ಲಡ್ಸ್ ಆಗಲಿ ಅಥವಾ ಅರ್ಥಕ್ವೇಕ್ ಆಗಲಿ ಬಹಳ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಂದು ಆ ಕಂಟ್ರಿ ಅಥವಾ ಇಟ್ಸ್ ಓಕೆ ಆ ಕಂಟ್ರಿ ಅಥವಾ ಅಲ್ಲಿನ ಸೊಸೈಟಿ ತನ್ನನ್ನು ತಾನೇ ನಿಂತು ಮತ್ತೆ ತಡ್ಕೊಳ್ಳಿಕ್ಕೆ ಅಥವಾ ಶಕ್ತಿ ಆಗಲಿ ಅಥವಾ ಮತ್ತೆ ನಿಂತು ಮುಂದುವರಿಸೋದಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇರೋ ಜಾಗಗಳಲ್ಲಿ ರೆಡ್ ಕ್ರಾಸ್ ಅಥವಾ ಯುನೈಟೆಡ್ ನೇಷನ್ಸ್ ಅಥವಾ ಇನ್ನೇ ಯಾವುದೇ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಮುಖಾಂತರ ಅಲ್ಲಿಗೆ ಏಡ್ ಹೋಗುತ್ತೆ ಅಥವಾ ಹೆಲ್ಪ್ ಹೋಗುತ್ತೆ. ಆ ರೀತಿಯ ಒಂದು ಸಂದರ್ಭಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ನಾನು. ಸೊ ನಾನು ಆ ಒಂದು ವಲ್ನರಬಲ್ ಸಿಚುವೇಷನಲ್ಲಿ ಮನುಷ್ಯನಿಗೆ ಬರೀ ಇನ್ನೊಂದು ಮನುಷ್ಯನಿಂದ ಸಹಾಯ ಮಾತ್ರ ಬೇಕು. ಅಲ್ಲಿ ನೀನು ಯಾವ ಜಾತಿ, ನಿನ್ನ ರಕ್ತ ಯಾವ ಎಲ್ಲಿಗೆ ಸೇರಿದ್ದು, ನೀನು ಯಾವ ಕುಟುಂಬಕ್ಕೆ ಸೇರಿದವನು, ನೀನು ಎಷ್ಟು ದೌಲತ್ ಇಟ್ಕೊಂಡಿದ್ಯಾ ಅದನ್ನು ಯಾರು ಕೇಳಲ್ಲ. ಸೊ ಹಾಗಾಗಿ ಮಾನವೀಯತೆ ಅನ್ನೋ ಒಂದು ವಾತಾವರಣದಲ್ಲೇ ಸಂಪೂರ್ಣ ನನ್ನ ಏನಂತಾರೆ ನನ್ನ ಕರಿಯರ್ ಅದಕ್ಕೆ ಮುಡುಪಾಗಿಟ್ಟಿದ್ದೀನಿ. ಸೊ ದಟ್ ಈಸ್ ಮೈ ಬಿಗ್ಗೆಸ್ಟ್ ರಿಲಿಜನ್. ನನ್ನ ಸಂಪರ್ಕದಲ್ಲಿ ಬರುವಂಥ ತರುಣರಿಗೂ ಇದನ್ನೇ ನಾನು ತಿಳಿಸೋದು. ಯಾವುದೇ ನಾವು ಡಿವಿಷನ್ ಅಲ್ಲಿ ಹೋಗೋದಿಲ್ಲ. ಸೊ ಹಾಗಾಗಿ ಮಾನವೀಯತೆ ಮತ್ತು ಒಳ್ಳೆ ಮಾನವರಾಗಬೇಕು. ಹಾಗಾಗಿ ಶಾಲೆಗಳಲ್ಲಾಗಲಿ ಅಥವಾ ಮನೆಯಲ್ಲಾಗಲಿ ಅಥವಾ ನಮ್ಮ ವಾತಾವರಣದಾಗಲಿ ಸಿಗದೇ ಇರುವಂಥ ಒಂದು ಕೌಶಲ್ಯ, ಜೀವನ ಕೌಶಲ್ಯ, ಲೈಫ್ ಸ್ಕಿಲ್ಸ್ ಅನ್ನೋದು ಅದರ ಕೊರತೆ ತುಂಬ ಇದೆ. ಶಾಲೆಗಳು ಕರಿಕ್ಯುಲಮಲ್ಲಿ ಬ್ಯುಸಿಯಾಗಿರ್ತಾರೆ, ಪೇರೆಂಟ್ಸು ಅವ್ರ ಲೈಫಲ್ಲಿ ಬ್ಯುಸಿಯಾಗಿರ್ತಾರೆ. ಅಂದಾಗ ಲೈಫ್ ಸ್ಕಿಲ್ಲಿನ ಕೊರತೆ ಮಕ್ಕಳಿಗೆ ಬಹಳ ಕಡಿಮೆ ಆಗಿದೆ. ಜೊತೆಯಲ್ಲಿ ಕಾಂಪಿಟೇಷನ್ಗೆ ನಮಗೆ ಇವಾಗ ಸ್ಕ್ರೀನ್ಸ್ಗಳು ಬೇರೆ ಬಂದ್ಬಿಟ್ಟಿದ್ದಾವೆ, ಡಿಜಿಟಲ್ ಸ್ಕ್ರೀನ್ಸು, ಡಿಜಿಟಲ್ ಡಿಸ್ಟ್ರಾಕ್ಷನ್ಸು. ಹಾಗಾಗಿ ನನ್ನ ವಾತಾವರಣದಲ್ಲಿ ಬರೋ ಮಕ್ಕಳಿಗೆ ಜೀವನದ ಕೌಶಲ್ಯ ಯಾವ ಲಿಮಿಟಲ್ಲಿ ಅದನ್ನು ಬಳಸಬೇಕು, ಯಾಕೆ, ಮತ್ತು ಜೀವನಕ್ಕೆ ಅಥವಾ ಹ್ಯುಮ್ಯಾನಿಟೇರಿಯನ್ ಅಥವಾ ಮಾನವೀಯತೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಏನೆಲ್ಲ ಕೌಶಲ್ಯ ಗೆಲ್ಲಬೇಕು ಅದ್ರ ಮೇಲೆ ನಮ್ಮ ಫೋಕಸ್ ಇರ್ತದೆ. ಈಗ ನೀವು ತುಂಬ ಬೇರೆ ಬೇರೆ ದೇಶಗಳಲ್ಲಿ ಕೆಲಸ ಮಾಡಿದ್ದೀರಿ. ಇರಾಕ್, ಸುಡಾನ್, ಇಥಿಯೋಪಿಯಾ, ಹೈಟಿ ಈ ಥರ ಕೆಲಸಗಳು ಮಾಡಿದಿರಲ್ಲ. ನಿಮಗೆ ಇದು ಯೂತ್ ಬಗ್ಗೆ ಕೆಲಸ ಮಾಡಬೇಕು ಅಂತ ಹೇಗೆ ಆಸಕ್ತಿ ಬಂತು? ಅಂದರೆ ನಿಮ್ಮ ಇದು ಹಿನ್ನೆಲೆ ಏನು ಅಂತ? ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಐ ಆಮ್ ಆಲ್ವೇಸ್ ಎಕ್ಸೈಟೆಡ್ ಇದ್ರ ಬಗ್ಗೆ ಹೇಳ್ಕೊಳ್ಳಿಕ್ಕೆ. ಸೊ ನಾನು ನೀವು ಹೇಳಿದಂಥ ಲಿಸ್ಟ್ ಏನಿದೆ ಆ ಕಂಟ್ರೀಸಲ್ಲೆಲ್ಲ ಕೆಲಸ ಮಾಡಿದ್ದೀನಿ. ಯಾವ ಟೈಮಲ್ಲಿ ಕೆಲಸ ಮಾಡಿದ್ದೀನಿ ಅಂದರೆ ಆ ಕಂಟ್ರಿಯಲ್ಲಿ ತುಂಬಾ ಮೋಸವಾದಂಥ ಪರಿಸ್ಥಿತಿ ಸೇರಿದ್ದ ಟೈಮಲ್ಲಿ. ಫಾರ್ ಎಕ್ಸಾಂಪಲ್, ನಾನು ಮೊದಲನೇ ಬಾರಿ ಇರಾಕಿಗೆ ಹೋದಾಗ ISIS ಅವರ ಅಲ್ಲಿ ಯುದ್ಧ ಬಹಳ ಬಹಳ ಘೋರವಾಗಿ ಪೀಕಲ್ಲಿದ್ದಾಗ ನಾನಲ್ಲಿದ್ದೆ. 2015-2016 2015-16 ಅದರ ಪೀಕಲ್ಲಿತ್ತು. ಅಂದರೆ ಯಾವುದೇ ಬೇರೆ ದೇಶದಿಂದ ಅಲ್ಲಿ ಸಹಾಯ ಮಾಡ್ಲಿಕ್ಕೆ ಹೋಗೋ ಜನರನ್ನು ಹೆದರ್ತಿದ್ರು ಹೋಗ್ಲಿಕ್ಕೆ. ಆ ಟೈಮಲ್ಲಿ ಕರ್ನಾಟಕದಿಂದ ಒಬ್ಳೆ ಯಾರಾದರೂ ಹೋಗಿದ್ದಾಳಂದ್ರೆ ಅದು ನಾನೇ ಆಗಿರಬೇಕು. ಇನ್ನೊಬ್ರು ಇದ್ರೆ ಕ್ಷಮಿಸಿ ನಾನು ಆ ಸ್ಥಾನ ಪಡ್ಕೊಂಡಿದ್ದಕ್ಕೆ. ಬಟ್ ನನಗೆ ತಿಳಿದ ಮಟ್ಟಿಗೆ ಯುನೈಟೆಡ್ ನೇಷನ್ಸಲ್ಲಾಗಲಿ ಅಥವಾ ಯಾವುದೇ ಇಂಟರ್ನ್ಯಾಷನಲ್ ಸಂಸ್ಥೆಯಿಂದಾಗಲಿ ಆ ಕಂಟ್ರಿಯಲ್ಲಿ ಹೋಗಿ 1-2 ವರ್ಷ ಇದ್ದು ಕೆಲಸ ಮಾಡಿ ಬಂದಿರೋಂಥವಳು. 2 ವರ್ಷ ಅಲ್ಲೇ ಇದ್ದು ಅಂದರೆ ಪೀಕ್ ಟೈಮಲ್ಲಿ. ಅಂದರೆ ನಾನು ಬಾಗ್ದಾದಲ್ಲಿ ಬೇಸಾಗಿದ್ದೆ. ನನ್ನ 100 ಕಿಲೋಮೀಟರ್ ಹತ್ತದಲ್ಲಿ ರಮಾಡಿ ಅಂತ ಒಂದು ಗವರ್ನರೇಟ್ ಇದೆ. ಅಲ್ಲಿವರೆಗೂ ISIS ಬಂದಿರತಕ್ಕಂಥವ್ರಿಗೆ, ಅಂದರೆ ಸುಮಾರು ಒಂದು 800 ಕಿಲೋಮೀಟ್ರಿಂದ ಅವ್ರು ದಾಳಿ ಮಾಡ್ಕೊಂಡು ಬಾಗ್ದಾದಿನ 100 ಕಿಲೋಮೀಟ್ರ್ವರೆಗೂ ಬರೋ ಟೈಮ್ವರೆಗೂ ನಾನು ಅಲ್ಲಿದ್ದೆ. ನಾನು ಮುಗಿಸಿ ಬರೋಷ್ಟರಲ್ಲಿ ಅಷ್ಟು ಹತ್ತಿರ ಬಂದಿತ್ತು ಅದು. ಮತ್ತು ಬಹಳ ಘೋರವಾದಂಥ ಪರಿಸ್ಥಿತಿಯಲ್ಲಿ ಇದನ್ನೆಲ್ಲ ನೋಡ್ತಾ ಬರೀ ಇರಾಕಲ್ಲಿ ಮಾತ್ರ. ಸೊ ಮೊದಲನೇ ಬಾರಿ ಅಲ್ಲಿ ಆ ಟೈಮಲ್ಲಿ ಹೋಗಿದ್ದೆ. 2ನೇ ಬಾರಿ ಹೋದಾಗ ಪ್ಯಾಲೆಸ್ತೀನ್, ಈಗ ಇತ್ತೀಚೆಗೆ 23-24 ಪ್ಯಾಲೆಸ್ತೀನ್ ಏನು ಶುರುವಾಗಿದೆ ಗಾಜಾದು. ಈ ಟೈಮಲ್ಲಿ ಕೂಡ ನಾನು ಇರಾಕಲ್ಲಿದ್ದೆ. ಮತ್ತು ಇದು ಬೇರೆ ಕಂಟ್ರಿ ಅದು ಬೇರೆ ಕಂಟ್ರಿ ಅಂತ ಅನ್ಬಹುದು ನಾವು. ಆದರೆ ನಾವು
ಮ್ಯಾಪ್ ನೋಡಬೇಕಾದ್ರೆ ಇರಾನ್ ಇಲ್ಲಿದೆ, ನಾನು ಬೇಸಾಗಿದ್ದು ಇರಾಕಲ್ಲಿದೆ, ಪ್ಯಾಲೆಸ್ಟೀನ್ ಇಲ್ಲಿ ಬರುತ್ತೆ. ಮತ್ತು ಇರಾನಿನ ಆ ಏರಿಯಾದಲ್ಲಿ ಆ ಮಿಡ್ಲ್ ಈಸ್ಟಲ್ಲಿ ಕಂಪ್ಲೀಟ್ ಇರಾನಿನ ಬಹಳ ಪ್ರಭಾವ ಇದೆ. ಅವರ ಆರ್ಮಿ ಮೂವ್ಮೆಂಟ್ಸ್ ಆಗಲಿ ಎಲ್ಲನೂ ನಮ್ಮ ಝೋನ್ ಮೂಲಕನೇ ಹೋಗಬೇಕಾಗುತ್ತೆ. ವೆದರ್ ಇಟ್ ಈಸ್ ಏರ್ ಆರ್ ವೆದರ್ ಇಟ್ ಇಸ್ ಗ್ರೌಂಡ್, ನಾವಿದ್ದದ ಝೋನ್ ಮೂಲಕನೇ ಹೋಗ್ತಾ ಬರ್ತಾ ಎಲ್ಲ ಇರ್ತಿತ್ತು. ಹಾಗಾಗಿ ಯುದ್ಧ ಇಲ್ಲಿ ನಡೀತಿದ್ರು, ಯುದ್ಧ ಮಾಡಿಸೋ ಶಕ್ತಿಗಳು ಈ ಕಡೆ ಇದ್ರೂ ನಾವು ಮಧ್ಯದಲ್ಲೇ ಸಿಕ್ಕಾಕೊಂಡ ಪರಿಸ್ಥಿತಿಯಲ್ಲಿದ್ವಿ ಆ ಟೈಮಲ್ಲಿ. ಸೊ ಆ ಒಂದು ಸಮಯದಲ್ಲಿ ಕೂಡ ನಾನು ಅಲ್ಲಿ ಇದ್ದೆ. ಸೊ ಈ ರೀತಿ ಮತ್ತೆ ಇಥಿಯೋಪಿಯಾದಲ್ಲಿ ಆಗೋದು ಬಹಳ ವಿಚಿತ್ರವಾದ ಪರಿಸ್ಥಿತಿ. ಪ್ರಶ್ನೆ ಏನಂದ್ರೆ ಅದು ಮುಂದಕ್ಕೆ ಹೋಗೋಣ. ಹಾಂ, ಈ ಇರಾಕ್ನಂಥ ದೇಶಗಳಿಗೆ ಈಗ ಕರ್ನಾಟಕದ ಒಂದು ಮೂಲೆಯಲ್ಲಿ ಮೂಲತಃ ಸಕಲೇಶ್ಪುರದವ್ರು ಅನ್ಕೊಳ್ತೀನಿ, ಇಲ್ಲಿಂದ ಅಲ್ಲಿ ಹೋಗ್ಬೇಕಾದ್ರೆ ಅದು ಬೇರೆ ರೀತಿಯ ತಯಾರಿಗಳು ಬೇಕು. ಅದು ಯುದ್ಧ ಪೀಡಿತ ಪ್ರದೇಶದಲ್ಲಿ ಇದು ಮಾಡಕ್ಕೆ ಇದೆಲ್ಲ ನಿಮ್ಗೆ ಹೇಗೆ ಪರ್ಮಿಷನ್ ಸಿಕ್ತು, ಅಥವಾ ಇದಕ್ಕೆ ಏನಾದ್ರು ಫಂಡಿಂಗ್ ಬೇರೆ ಕಡೆ ಸಿಗ್ತಾ? ಇಲ್ಲ. ಸೊ ಇದರ ಈ ಪ್ರಶ್ನೆನ ಸುಮಾರು ಜನ ಕೇಳಿದ್ರೆ, ನೀವು ಹೇಗೆ ಅಲ್ಲಿ ಹೌ ಡಿಡ್ ಯು ಎಂಡ್ ಅಪ್ ದೇರ್ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಮತ್ತೆ ವಾಟ್ ಈಸ್ ಯೋರ್ ಕ್ವಾಲಿಫಿಕೇಶನ್ ಅಂತ ಹೇಳಿ. ಸೊ ನಾನು ಮೊದಲಿಗೆ ಇಲ್ಲಿ ಗವರ್ಮೆಂಟಲ್ಲಿ ಸರ್ವ್ ಮಾಡ್ತಿದ್ದೆ 1 ವರ್ಷ. ಅದಾದಮೇಲೆ ನಾನು WHO ಸೇರಿದ್ದೆ. WHO ಯುನೈಟೆಡ್ ನೇಷನ್ಸ್ದು ಅಂಗಾಗಿರುತ್ತೆ. ಅದಾದಮೇಲೆ ನನಗೆ 2001 ಗುಜರಾತಲ್ಲಿ ಅರ್ಥಕ್ವೇಕ್ ಆಯಿತು, ಭುಜ್ಜಲ್ಲಿ. ಸೊ ಆ ಟೈಮಲ್ಲಿ ರೆಡ್ ಕ್ರಾಸನ್ನು ಸೇರಿದೆ. ಆಗ 200 to 400 ಇಂಟರ್ನ್ಯಾಷನಲ್ ಎಕ್ಸ್ಪ್ಯಾಟ್ರಿಯೇಟ್ಸ್ ಬಂದಿದ್ದರು. ಫಸ್ಟ್ ಫ್ಯೂ ವೀಕ್ಸಲ್ಲಿ ಬಾಡೀಸ್ನ ತೆಗಿಲಿಕ್ಕೆ ಮತ್ತು ಡೆಬ್ರೀಸ್ನ ತೆಗಿಲಿಕ್ಕೆ ಮತ್ತು ಟ್ರೀಟ್ ಮಾಡಲಿಕ್ಕೆ ಒಂದು ರಬ್ ಹಾಲ್ ಅಂತ ಒಂದು ದೊಡ್ಡ ಟೆಂಟೆಡ್ ಹಾಸ್ಪಿಟಲ್ ಹಾಕಿ ಸುಮಾರು ತಿಂಗಳು ಅಲ್ಲಿ ಅಂದರೆ ಸಾಕಷ್ಟು ಮೋರ್ ದೆನ್ 70% ಆಫ್ ಬಿಲ್ಡಿಂಗ್ಸ್ ಅಫೆಕ್ಟೆಡ್ ಆಗಿದ್ವು. ಸೊ ಮತ್ತು ಕ್ಯಾಶುಯಾಲಿಟೀಸ್ ತುಂಬ ಇತ್ತು. ಆ್ಯಂಡ್ ಇಟ್ಸ್ ಸ್ವಲ್ಪ ರಿಮೋಟ್ ಏರಿಯಾ, ಬಂಜರು ಭೂಮಿ ಅನ್ನೋ ಥರ ಜಾಗದಲ್ಲಿ. ಸೊ ಆಗ ಆ ಟೈಮಿಂದ ನಾನು ಶುರು ಮಾಡಿದ್ದೆ. ಸೊ ನನಗೆ ಒಂದು ಎಮರ್ಜೆನ್ಸಿ ರೆಸ್ಪಾನ್ಸ್ ಆಗಿಂದನೇ 2001 ನಾನು ಎಕ್ಸ್ಪೋಸ್ ಆದೆ. ಅದಾದಮೇಲೆ ಹಲವಾರು ಕಲಾಮಿಟೀಸ್ಗೆ ನಾನು ಸರ್ವ್ ಮಾಡಿದ್ದೀನಿ. ದೊಡ್ಡದು ಅಂತ ಹೇಳಕ್ಕೆ ಹೋದರೆ 2004 ಕ್ರಿಸ್ಮಸ್ ಆಗಿ ನೆಕ್ಸ್ಟ್ ಡೇಗೆ ಸುನಾಮಿ ಅಂತ ನಮ್ಮ ಈಸ್ಟ್ ಕೋಸ್ಟಲ್ಲಿ ಸುಮಾರು ಜನರಿಗೆ ನೆನಪಿರುತ್ತೆ. ಸೊ ನಾನು ಕನ್ಯಾಕುಮಾರಿಯಿಂದ ಶ್ರೀಕಾಕುಳಂವರೆಗೂ ಈಸ್ಟರ್ನ್ ಕೋಸ್ಟಲ್ಲಿ, ಅಂದರೆ ದಿಸ್ ಇಸ್ ಅಗೇನ್ ವಿತ್ ರೆಡ್ ಕ್ರಾಸ್, ಇಂಡಿಯನ್ ರೆಡ್ ಕ್ರಾಸ್ ವಿತ್ ಸಪೋರ್ಟ್ ಆಫ್ ಕೆನೇಡಿಯನ್ ರೆಡ್ ಕ್ರಾಸ್. ಅವರ ಫಂಡಿಂಗಿಂದ ಇಂಡಿಯನ್ ರೆಡ್ ಕ್ರಾಸ್ ಕಾರ್ಯಕ್ರಮಗಳು ಇಡೀ ಕೋಸ್ಟಲ್ಲಿ 63 ತುಂಬಾ ಮುಖ್ಯವಾದ ಹುದ್ದೆಯಲ್ಲಿ ಇದ್ರಿ. ಹೌದು, 63 ವಿಲೇಜಸ್ನ ಅಡಾಪ್ಟ್ ಮಾಡಿ ಅಲ್ಲಿ 14 ವರ್ಷ ನಡೆಯುವಂತಹ ಒಂದು ಸಹಾಯ ಮಾಡುವಂತಹ ಕಮ್ಯುನಿಟಿನ ಬಿಲ್ಡ್ ಮಾಡುವಂತಹ ಒಂದು ಕಾರ್ಯಕ್ರಮ ನಾನೇ ಡಿಸೈನ್ ಮಾಡಿದ್ದು. ಅದರಲ್ಲಿ ನಾನು 7 ವರ್ಷ ಅವ್ರ ಜೊತೆ ಇದೆ. ಅದಾದ್ಮೇಲೆ ನನ್ನನ್ನು ಬೇರೆ ಜಾಗಕ್ಕೆ ಹಾಕಿದ್ರು. ನಾನು ಮಾಡಿದಂಥ ಟೀಮ್ ಅದು 14 ವರ್ಷವರೆಗೂ ನಿರಂತರವಾಗಿ ಕೆಲಸ ಮಾಡ್ತಾಯಿತ್ತು 63 ವಿಲೇಜಸ್ಗಳಲ್ಲಿ, ಕನ್ಯಾಕುಮಾರಿಯಿಂದ ಶ್ರೀಕಾಕುಳಂವರೆಗೂ. ಸೊ ಅಲ್ಲಿ ಮತ್ತೆ ಎಕ್ಸ್ಪೋಜರ್ ಸಿಕ್ತು. ಮತ್ತು ಪುಟ್ಟದ ಸುಮಾರಾಗಿದೆ. ಪಾಕಿಸ್ತಾನಲ್ಲಿ ಒಂದು ದೊಡ್ಡ ಸಿಂಧ್ ಪ್ರಾವಿನ್ಸಲ್ಲಿ ದೊಡ್ಡ ಒಂದು ಫ್ಲಡ್ ಆಗಿತ್ತು. ರೆಡ್ ಕ್ರಾಸಲ್ಲಿ ನಾವು ಕ್ರಾಸ್ ಬಾರ್ಡರ್ ಕೆಲಸ ಮಾಡ್ತೀವಿ. ರೆಡ್ ಕ್ರಾಸ್ನ ಯಾವುದೇ ಬಾರ್ಡರ್ನ ಕ್ರಾಸ್ ಮಾಡಲಿಕ್ಕೆ ತಡೆಯುವಂಥದ್ದಿಲ್ಲ. ಸೊ ಹಾಗಾಗಿ ಪಾಕಿಸ್ತಾನಿಗೂ ನಾವು ರಿಲೀಫ್ ಐಟಮ್ಸ್ನ ನಾನು ಡೆಲ್ಲಿಯಲ್ಲಿ ಬೇಸ್ ಆಗಿಬಿಟ್ಟು ಅದನ್ನು ಗ್ಯಾದರ್ ಮಾಡಿ ಕಳಿಸಿರುವಂಥದ್ದಿದೆ. ಬ್ಲಡ್ ಟ್ರಕ್ಸ್ ಆಫ್ ಅಂದರೆ ಇದು ಟ್ಯಾಂಕರ್ ಇರ್ತವೆ ನೋಡಿ, ಬ್ಲಡ್ ಟ್ಯಾಂಕರ್ಸ್ ಇಂಡಿಯನ್ ರೆಡ್ ಕ್ರಾಸ್ ಕಳಿಸಿರುವಂಥದ್ದಿದೆ. ಮತ್ತು ಉತ್ತರಾಖಂಡಲ್ಲಿ ಟ್ಯಾಂಕರ್ ಗಟ್ಟಲೆ ಬ್ಲಡ್, ಯಾಕಂದರೆ ಇಂಡಿಯನ್ ರೆಡ್ ಕ್ರಾಸಲ್ಲಿ ಡೆಲ್ಲಿಯಲ್ಲಿರುವಂಥದ್ದು ಮೇನ್ ಬ್ಲಡ್ ಹಬ್ ಅಲ್ಲೇ ಇದೆ. ಮತ್ತು ಈ ರೀತಿ ಅಪಘಾತಗಳಾದ ಡೊನೇಷನ್ ಹಲವಾರು ಮೂಲಕ ಬರುತ್ತೆ. ಬಟ್ಟೆ ಕೊಡ್ತಾರೆ, ಊಟ ಕೊಡ್ತಾರೆ, ದುಡ್ಡು ಕೊಡ್ತಾರೆ. ಮತ್ತು ನಾನು ಡಾಕ್ಟರ್ ಇದ್ದೀನಿ, ನಾನು ಬರ್ತೀನಿ ಅಂತ ವಾಲಂಟರಿ ಆಗಿ ವ್ಯಕ್ತಿನೇ ಬರ್ತಾರೆ, ಮತ್ತು ಬ್ಲಡ್ ಕೊಡ್ತಾರೆ. ಈ ರೀತಿ ಬೇಕಾದ್ರೆ ಬ್ಲಡ್ ಟ್ಯಾಂಕರ್ಸ್ಗಳು ಹೋಗುತ್ತೆ. ಹೇಗೆ ಹಾಲಿನ ಟ್ಯಾಂಕರ್ ಅಥವಾ ಎಣ್ಣೆ ಟ್ಯಾಂಕರ್ ಬರುತ್ತೆ, ಆ ರೀತಿ ಬ್ಲಡ್ ಟ್ಯಾಂಕರ್ಗಳಲ್ಲೂ ಹೋಗೋದಿದೆ. ಸೊ ಮತ್ತು ಉತ್ತರಾಖಂಡಲ್ಲಿ ಸುಮಾರು ಇದಾಯಿತು, ಬಿಹಾರಲ್ಲಿ ಫ್ಲಡ್ಸ್ ಆಯಿತು, ಉತ್ತರ ಪ್ರದೇಶಲ್ಲಾಯಿತು, ಕಾಶ್ಮೀರದಲ್ಲಿ ಆಯಿತು. ಸೊ ಈ ಥರ ಚಿಕ್ಕ ಪುಟ್ಟ ಅಲ್ಲಿಗೆ ಅವರಿಗೆ ಚಿಕ್ಕ ಪುಟ್ಟದ್ದು ಅನಿಸಲ್ಲ, ಬಟ್ ನಮ್ಮ ಸ್ಕೇಲಲ್ಲಿ ನೋಡಬೇಕಾದ್ರೆ ಅದು ಇದೆ ಸ್ಕೇಲ್, ಯಾವುದು ಡಿಸಾಸ್ಟರ್ದು ಎಷ್ಟು ಸ್ಕೇಲಲ್ಲಿ ಬರುತ್ತೆ ಅಂತ. ಸೊ ಸುಮಾರು ಡಿಸಾಸ್ಟರ್ಗೆ ನಾನು ರೆಡಿ ಆಗಿದ್ದೀನಿ, ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಅಲ್ಲಿಂದ ನನಗೆ ರೆಡಿನೆಸ್ ಸಿಕ್ತು. ಮತ್ತು ರೆಡ್ ಕ್ರಾಸಲ್ಲಿ ಎಲ್ಲೇ ಅಪಘಾತ ಆದರೆ ರೆಡ್ ಕ್ರಾಸ್ನ 2 ಅಂಶಗಳಿದೆ. ಒಂದು ಫೆಡರೇಷನ್ ಆಫ್ ರೆಡ್ ಕ್ರಾಸ್ ಅಂತ ಹೇಳಿ, ಇನ್ನೊಂದು ಕಮಿಟಿ ಆಫ್ ರೆಡ್ ಕ್ರಾಸ್, ಇಂಟರ್ನ್ಯಾಷನಲ್ ಕಮಿಟಿ ಆಫ್ ರೆಡ್ ಕ್ರಾಸ್ ಅಂತ. ಇಂಟರ್ನ್ಯಾಷನಲ್ ಕಮಿಟಿ ಅನ್ನೋದು ಅದು ಯುದ್ಧ ಭೂಮಿಯಲ್ಲಿ ಹೋಗಿ ಸೇವೆ ಮಾಡುತ್ತೆ. ಇಂಟರ್ನ್ಯಾಷನಲ್ ಫೆಡರೇಷನ್ ಬಂದು ಅಪಘಾತಗಳು ಅಂದರೆ ಡಿಸಾಸ್ಟರ್ಸ್ ಆಗಿರೋ ಜಾಗದಲ್ಲಿ ರೆಸ್ಪಾಂಡ್ ಮಾಡುತ್ತೆ. ಸೊ ನಾನು 2 ಅಂಶದಲ್ಲೂ ಇದ್ದೇನೆ. ಸೊ ಹಾಗಾಗಿ ಹೇಟಿಯಲ್ಲಿ 2012 ದೊಡ್ಡ ಅರ್ಥಕ್ವೇಕ್ ಆಯಿತು. ಇಟ್ಸ್ ಅನ್ ಐಲ್ಯಾಂಡ್, ಕ್ಯೂಬಾ ಪಕ್ಕದಲ್ಲಿ ಬರುತ್ತೆ, ಕ್ಯೂಬಾ ಜಮೈಕಾ ಪಕ್ಕದಲ್ಲಿ. ಆ ಐಲ್ಯಾಂಡಲ್ಲಿ 98% ಇದು ಬಿಲ್ಡಿಂಗ್ಸ್ಗಳು ಕೊಲಾಪ್ಸ್ ಆಗಿದ್ವು. ಅಂದರೆ ನಮ್ಮ ಬೆಂಗಳೂರಲ್ಲೇ ನೀವು ಯೋಚನೆ ಮಾಡಿ ನೋಡಿ, 100ಕ್ಕೆ 1 ಪ್ರತಿಯೊಂದು 100 ಬಿಲ್ಡಿಂಗಿಗೆ 98 ಬಿಲ್ಡಿಂಗ್ ಹೋಗಿದ್ರೆ ಜನ ಎಲ್ಲಿ ಮಲಗ್ತಾರೆ? ಯಾವ ಆಸ್ಪತ್ರೆ ಅದ್ರಲ್ಲಿ ಬಿದ್ದಿದೆ? ಶಾಲೆ ಇದೆಯಾ? ನನಗೆ ಹೋಗ್ಲಿಕ್ಕೆ ಆಫೀಸ್ ಇದೆಯಾ? ಬಸ್ಸುಗಳಿದೆಯಾ? ಬಸ್ ಸ್ಟೇಷನ್ ಇದೆಯಾ? ರೈಲ್ವೆ ಸ್ಟೇಷನ್ ಇದೆಯಾ? ಪ್ರತಿಯೊಂದು ಚರ್ಚ್ ಇದೆಯಾ? ಟೆಂಪಲ್ ಇದೆಯಾ? ಎಲ್ಲನೂ ಹೋಗ್ಬಿಟ್ಟಿರ್ಬೋದು. 2 ಬಿಲ್ಡಿಂಗ್ ಉಳ್ಕೊಂಡು ಮಿಕ್ಕಿದೆಲ್ಲ ಫ್ಲ್ಯಾಟ್ ಆಗಿರುತ್ತೆ. ಆ ಪರಿಸ್ಥಿತಿಯಲ್ಲಿ ಫಸ್ಟ್ ರೆಸ್ಪಾಂಡರ್ಸ್ ಆಗಿ
ಹೋಗೋದೇ ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ರೆಡ್ ಕ್ರಾಸ್. ಅಲ್ಲಿ 24 hours ಒಳಗೆ, ಯಾಕಂದರೆ ಅವ್ರನ್ನ ಯಾವಾಗಲೂ ಮೊಬಿಲೈಸ್ ಮಾಡಿ ಇಟ್ಕೊಂಡಿರ್ತಾರೆ ಫಸ್ಟ್ ರೆಸ್ಪಾಂಡರ್ಸ್ನ. ಬೇರೆ ಬೇರೆ ದೇಶದಲ್ಲಿ ಅವ್ರನ್ನ ಕಾಂಟ್ರಾಕ್ಟೇ ಮಾಡಿರ್ತಾರೆ. ನಾವು ತಿಳಿಸಿದ ತಕ್ಷಣ 24 ಅವರಲ್ಲಿ ನಾವು ಹೇಳೋ ಡೆಸ್ಟಿನೇಷನ್ಗೆ ಹೋಗಲಿಕ್ಕೆ ನೀವು ರೆಡಿ ಇರ್ತೀರ ಅಂತ. ಟ್ರೈನಿಂಗ್ ಮೊದಲೇ ಪಡ್ಕೊಂಡಿರ್ತಾರೆ, ಲಗೇಜ್ ಎಲ್ಲ ರೆಡಿ ಇರುತ್ತೆ. ವೀಸಾ ಅವರಿಗೆ ಒಂಥರ ಪ್ರೊವಿಷನಲ್ ವೀಸಾ ಅಂತ ಯಾವಾಗಲೂ ಗಳಿಸಿರ್ತಾರೆ ಪ್ರತಿಯೊಂದು ದೇಶಕ್ಕೆ. ಇವ್ರ ಕಡೆಯಿಂದ ಮೆಸೇಜ್ ಹೋದರೆ ವೀಸಾನು ಬೇಗ ಸಿಕ್ಬಿಡುತ್ತೆ. ಅವರು ಇಮಿಡಿಯೇಟಾಗಿ ಹೋಗಿ ಶುರು ಮಾಡ್ತಾರೆ ಕೆಲಸ. ಸೊ ಮತ್ತೆ ಅದೇ ಪ್ರಶ್ನೆ ಬರೋದಾದ್ರೆ, ಈ ಎಲ್ಲ ರೆಡ್ ಕ್ರಾಸ್ ಅಲ್ಲಿ ಕೆಲಸ ಮಾಡಿದ್ದು ನೆರವಿನಿಂದ ನೀವು ಇರಾಕ್ ಹೋದ್ರಿ. ಸೊ ಹೀಗೇನೆ ಇಂಟರ್ನ್ಯಾಷನಲ್ ಕಮಿಟಿ ಆಫ್ ರೆಡ್ ಕ್ರಾಸ್ ಅಲ್ಲಿ ನನಗೆ ಈ ವಾರ್ ಸಿಚುವೇಶನಲ್ಲಿ ಇರಾಕ್ಗೆ ಯಾರು ಬಂದು ಕೆಲಸ ಮಾಡಲಿಕ್ಕೆ ಆಸಕ್ತಿ ಇರ್ತಿರ್ಲಿಲ್ಲ. ಸುಮಾರು ಪೊಸಿಷನ್ಸು ಗ್ಯಾಪಲ್ಲಿದ್ವು. ನಮ್ಮ ಮ್ಯಾನೇಜರಿಯಲ್ ಪೊಸಿಷನಲ್ಲಿ ಒಂದು 360 ಪೊಸಿಷನ್ಸಲ್ಲಿ 120ರಿಂದ 130 ಪೊಸಿಷನ್ ಎಂಟಿ ಇದ್ದು. ಆವಾಗ ಏನಾಗುತ್ತೆ ನೋಡಿ, ನನ್ನ ಸ್ಪೆಷಲೈಸೇಷನ್ ಹ್ಯೂಮನ್ ರಿಸೋರ್ಸಸ್ಸು. ಸೊ ಇಂಟರ್ನ್ಯಾಷನಲ್ ಕಂಟ್ರಿ ಲೆವೆಲಲ್ಲಿ ಹ್ಯೂಮನ್ ರಿಸೋರ್ಸ್ ಡೈರೆಕ್ಟರ್ ಲೆವೆಲಲ್ಲಿ ನಾನು ಸುಮಾರು ಕಡೆ ಕೆಲಸ ಮಾಡಿದ್ದೀನಿ. ಸೊ 360ರಲ್ಲಿ 1/3 ಪೊಸಿಷನ್ಸ್ ಎಂಟಿ ಇದೆ ಅಂದರೆ ಆ ಜವಾಬ್ದಾರಿಗಳು ಇನ್ನು ಮಿಕ್ಕಿದಂಥ 240 ಜನರ ಮೇಲೇ ಬರುತ್ತೆ. ಸೊ ಆಲ್ರೆಡಿ ನೀವು ಯುದ್ಧ ನಡೆಯೋ ಜಾಗದಲ್ಲಿದ್ದೀರಾ, ಫ್ಯಾಮಿಲಿಯಿಂದ ದೂರ ಇದ್ದೀರಾ, ನಿಮ್ಮ ದೇಶ, ನಿಮ್ಮ ಕಲ್ಚರ್, ನಿಮ್ಮ ಊಟ, ನಿಮ್ಮ ವಾತಾವರಣ, ಟೆಂಪ್ರೇಚರ್ ಅಲ್ಲಿಂದ 56 ಡಿಗ್ರಿವರೆಗೂ ಹೋಗುತ್ತೆ. ಅದರಲ್ಲೇ ಇದ್ದೀರಾ, ಪ್ಲಸ್ ನಿಮಗೆ ಅಡಿಷ್ನಲ್ ಕೆಲಸನೂ ಇರುತ್ತೆ. ಮತ್ತು ನೀವು ಬೇಜಾರಾಯಿತು ಅಂತ ಸಿನಿಮಾ ನೋಡಲಿಕ್ಕೆ ಎಲ್ಲೋ 0 ವಾಕಿಂಗ್ ಪಾಲಿಸಿ ಅಂತಂದರೆ ನೀವು ನಿಮ್ಮ ಬಾಗಿಲು ಬಿಟ್ಟು ಈಚೆ ಹೋಗಲಿಕ್ಕೆ ಅನುಮತಿ ಇಲ್ಲ, ಹೋಗ್ಲಿಕ್ಕಿಲ್ಲ. ಎಲ್ಲ ವಿಂಡೋ, ಎಲ್ಲ ವೆಂಟಿಲೇಟರಲ್ಲಿ ಸಿಮೆಂಟ್ ಚೀಲದಲ್ಲಿ ಮರಳು ತುಂಬಿಟ್ಟು ಸ್ಯಾಂಡ್ ಬಾಕ್ಸ್ ಹಾಕಿರ್ತಾರೆ. ಯಾಕಂದರೆ ಬುಲೆಟ್ಸು ಫೈರ್ ಆಗ್ತಾ ಇರುತ್ತಲ್ಲ, ಬಾಗಿಲು ಕಿಟಕಿ ಮುಂದೆ ಇಟ್ಟಿರ್ತಾರೆ. ಮತ್ತು ಪ್ರತಿಯೊಂದು ಬಿಲ್ಡಿಂಗ್, ನಾವು ವಾಸಕ್ಕಿರೋ ಪ್ರತಿಯೊಂದು ಬಿಲ್ಡಿಂಗಲ್ಲಿ, ಪ್ರತಿಯೊಂದು ಆಫೀಸಲ್ಲಿ ಬಂಕರ್ಸ್ ಇರುತ್ತೆ. ಸೈರನ್ ಮತ್ತು ಸಿಗ್ನಲ್ ಮತ್ತು ನಮ್ಮ ಸ್ಯಾಟಲೈಟ್ ಫೋನಿಂದ ನಮಗೆ ಇನ್ಫಾರ್ಮೇಷನ್ ಬಂದ ಕೂಡಲೇ ನಾವು ಬಂಕರ್ಸಲ್ಲಿ ಹೋಗಿ ಅದರಲ್ಲಿ 1 ದಿವಸ ಇರ್ತೀವ, ಜಾಸ್ತಿ ದಿವಸ ಇರ್ತೀವ. ಅದರಲ್ಲಿ ಒಂದಷ್ಟು ಸ್ಟಾಕ್ ಇಟ್ಟಿರ್ತಾರೆ. ಒಂದು 15 ಡೇಸಿಗೆ 7 to 8 ಮೆಂಬರ್ಸ್ಗೆ ಆಗೋಷ್ಟಂತೂ ಎಲ್ಲ ಕಾಂಪ್ಯಾಕ್ಟ್ ಫುಡ್ಗಳು ಇಟ್ಟಿರ್ತಾರೆ. ನೀರು, ಬ್ಯಾಟ್ರಿ ಸೆಲ್ಸು, ಒಂದು ಬೆಂಕಿ ಶುರು ಮಾಡಲಿಕ್ಕೆ ಒಂದು ಕ್ಯಾಂಡಲು, ಇದೆಲ್ಲ ಇಟ್ಟಿರ್ತಾರೆ. ಅದು ಫುಲ್ ಲಿಸ್ಟ್ ಇರುತ್ತೆ, ಅದೆಲ್ಲ ಇಟ್ಟಿರ್ತಾರೆ. ಅದನ್ನು ಟೈಮ್ ಅಂಡ್ಗೆ ನಾವು ರಿಪ್ಲೆನಿಷ್ ಮಾಡ್ತಾ ಇರ್ತಾರೆ. ನಾವು ಯೂಸ್ ಮಾಡಿಲ್ಲ ಅಂದರೆ ಅದು ಎಕ್ಸ್ಪೈರಿ ಆಗುತ್ತಲ್ಲ, ರಿಪ್ಲೆನಿಷ್ ಮಾಡ್ತಾ ಇರ್ತಾರೆ. ಸೊ ನಮ್ಗೆ ಎನಿ ಟೈಮ್ ಸಿಗ್ನಲ್ ಬಂದಿದ ತಕ್ಷಣ ನಮಗೆ ಆ ಸೇಫ್ಟಿ ಅದೊಂದಿರುತ್ತೆ. ಇನ್ನು ಬಂಕರ್ನೂ ಮೀರಿ ಹೊಡೆಯುವಂಥ ಅಪಘಾತ ಬಂದರೆ ಅದಕ್ಕೆ ಅದು ದೇವರ ಇಚ್ಛೆ ಅಂತಲೇ ಅನ್ಕೋಬೇಕು. ಸೊ ಸ್ವ ಇಚ್ಛೆಯಿಂದ ಹೋಗಲಿಕ್ಕೆ ನಿಮಗೆ ಹೇಗೆ ಬಿಟ್ಟರು ಫ್ಯಾಮಿಲಿಯವರು ನಿಲ್ಲಿಸಿಲ್ವಂತ. ಸೊ ನಾನು ಒಂದು ಸ್ವಲ್ಪ ನೇಚರಲ್ಲಿ ಒಂದು ಸ್ವಲ್ಪ ಅಡ್ವೆಂಚರು ಮತ್ತು ಚಾಲೆಂಜು ಇಲ್ದಿರ ಇದ್ದರೆ ನನಗೆ ಬಹಳ ದಿಸ್ ಇಸ್ ಟು ಸಿಂಪಲ್ ಫಾರ್ ಮಿ ಅಂತ ಅನಿಸುತ್ತೆ. ನಾನು ಗರ್ವದಿಂದ ಹೇಳ್ಕೊತಾ ಇಲ್ಲ, ಆದರೆ ನನ್ನ ನೇಚರ್ ಆಗಿರೋದು. ಸೊ ಯಾರೂ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗಲ್ಲ. ಅಂದರೆ ಆ್ಯಸ್ ಎ ಹ್ಯೂಮನ್ ರಿಸೋರ್ಸ್ ಪರ್ಸನ್ ಆಗಿ ನಾನು ಅಲ್ಲಿ ಹೋದರೆ ಐ ವಿಲ್ ಬಿ ಮೋಟಿವೇಟಿಂಗ್ ಅದರ್ಸ್ ಟು ಕಮ್ ಅಂತ ಹೇಳಿ ನಾನು ಹೋದ್ಮೇಲೆ ಆ 120 ಏನಿತ್ತು ವೇಕೆನ್ಸಿ, ಅದು ಕೊರೆದು 30ಕ್ಕೆ ಬಂತು. ಸೊ ಸುಮಾರು 90 ಪೀಪಲ್ನ ನಾನು ಆ 1.5 ವರ್ಷದಲ್ಲಿ ಇಂಟರ್ನ್ಯಾಷನಲಿಂದ ನಾನು ರೆಕ್ರೂಟ್ ಮಾಡಿದೆ, ಕನ್ವಿನ್ಸ್ ಮಾಡಿ. ಆದರೆ ನಾನಿದ್ದೀನಂದರೆ ನೀವು ಬರಬಹುದು ಅಂತ ಹೇಳಿ. ಮತ್ತು ನಾವು ಹ್ಯುಮ್ಯಾನಿಟೇರಿಯನ್ ಪ್ರೊಫೆಷ್ನಲ್ ಆಗಿ ನಾವು ಸೇರಿದ ಮೇಲೆ ನಾವು ಇಟ್ ಈಸ್ ನಮ್ಮ ಉದ್ಯೋಗ ಧರ್ಮ. ಅದು ನಾನು ಇಲ್ಲಿಗೆ ಬರಲ್ಲ, ಅಲ್ಲಿಗೆ ಬರಲ್ಲ ಅಂತ ಓಕೆ, ನಾವು ಯಾರೂ ಫೋರ್ಸ್ ಮಾಡಲ್ಲ, ಬಟ್ ದಟ್ ಈಸ್ ಆರ್ ಉದ್ಯೋಗ ಧರ್ಮ. ನಿಮಗೆ ಆದರೆ ಬರಬಹುದು ಅಂತ ಹೇಳಿ. ಮತ್ತು ಈ ಥರ ಎಲ್ಲ ಸಿಚುವೇಶನ್ಸ್ ಇದೆ, ನಾನು ಬಂದಿದ್ದೀನಿ, ನಾನು ಅನುಭವಿಸಿದ್ದೀನಿ, ಇಷ್ಟೇ ಇರೋದು, ಇದಕ್ಕಿಂತ ಮೋಸವಾಗಿಲ್ಲ ಅಥವಾ ಇಷ್ಟು ಮೋಸವಾಗಿದೆ ಅಂತ ಹೇಳಿದ ಮೇಲೆ ಒಪ್ಪಿ ಬರ್ತಾರೆ. ಅದ್ರ ಬಗ್ಗೆ ಯಾರು ಮಾತಾಡಿಲ್ಲ ಅಂದರೆ ನಾವು ಬರೀ ಊಹೆನಲ್ಲಿರ್ತೀವಿ, ಇಷ್ಟು ಮೋಸವಾಗಿರ್ಬೋದು, ಏನಿರ್ಬೋದು, ಹೆಂಗಿರ್ಬೋದು ಅಂತ ಹೇಳಿ. ಸೊ ಎಸ್, ಅದು ನನ್ನ ಅನುಭವ. ಹಾಗಾಗಿ ರೆಡ್ ಕ್ರಾಸಿಗೆ ನಾನು ಸುಮಾರು ವರ್ಷ 2018ವರೆಗೂ. ಈಗ ಸುಡಾನ್, ಇಥಿಯೋಪಿಯಾದಲ್ಲೂ ಯುದ್ಧದ ಸಂದರ್ಭದಲ್ಲಿ ಹೌದು, ಇಥಿಯೋಪಿಯಾದ ಬೇರೆ ಟೈಪ್ ಆಫ್ ಯುದ್ಧ ಅನ್ಬೋದು, ಇಂಟರ್ನಲ್ ಅಂತ ಹೇಳ್ಬೋದು, ಇಂಟರ್ನಲ್ ಕಾನ್ಫ್ಲಿಕ್ಟು. ಸುಡಾನಲ್ಲಿ ಇಂಟರ್ನಲ್ಲೂ ಇದೆ, ಕ್ರಾಸ್ ಬಾರ್ಡರು ಇದೆ. ಸೊ 2 ಸಿಚುವೇಶನ್ ಇದೆ ಅಲ್ಲಿ. ಸುಡಾನಲ್ಲಿ ಮತ್ತು ಇಥಿಯೋಪಿಯಾದಲ್ಲಿ ಮತ್ತು 2 ಕಂಟ್ರಿ ನೋಡ್ಕೊತಿದ್ದೆ ನಾನು. 2 ಕಂಟ್ರಿ ನೋಡಬೇಕಾದ್ರೆ ಏನಾಗುತ್ತೆ ಅಂದರೆ, ಇಥಿಯೋಪಿಯಾದಲ್ಲಿ ಇದು ಬೇರೆ ಅನುಭವ. 8 ಡಿಗ್ರಿ ತಾಪಮಾನ, 8, 10, 11 ಮತ್ತು ರಾತ್ರಿ ಆದರೆ 5ರಿಂದ 11 ಒಳಗಡೆ ಇರುತ್ತೆ. ಅದೇ ಟೈಮಲ್ಲಿ ಸುಡಾನಲ್ಲಿ ನಿಮಗೆ ಮಿನಿಮಮ್ಮೇ 36ರಿಂದ ಶುರುವಾಗುತ್ತೆ. ಅಂದರೆ ಮಧ್ಯರಾತ್ರಿಯಲ್ಲಿ 36 ಇರುತ್ತೆ, ಹಗಲಲ್ಲಿ 50-52 ಇರುತ್ತೆ. ಸೊ ನಾನು 2 ವಾರಕ್ಕೊಂದ್ಸರಿ ಇಲ್ಲಿಗೆ ಹೋಗ್ತಿದ್ದೆ, 2 ವಾರ ಕಳೆದ್ಮೇಲೆ ಇಲ್ಲಿಗೆ ಬರ್ತಿದ್ದೆ. ಸೊ ನನ್ನ ದೇಹನೇ ಆ ಟೆಂಪ್ರೇಚರು ಈ ಟೆಂಪ್ರೇಚರ್ ಝೋನಿಗೆ ತಿಂಗಳಿಗೆ 2 ಸರಿ ಅಳವಡಿಸ್ಕೋಬೇಕಾಗುತ್ತೆ. ಅದು ಹೋಗೋದು ಬರೋದು ಸುಮಾರು ಟೈಮ್ ಅಂತಿಲ್ಲ, 45 ನಿಮಿಷ ಫ್ಲೈಟ್ರು. ಅಂದರೆ ಇಲ್ಲಿರ್ತಿದ್ವಿ, ಅದು 45 ನಿಮಿಷದಲ್ಲಿ ನೀವು ಇನ್ನೊಂದು ವಾತಾವರಣ ಅಂದರೆ ಎನ್ವೈರ್ಮೆಂಟಲ್ಲಿ ಇರ್ತೀರ. ಸೊ ಅದೊಂದು. ಮತ್ತು ದೇಶದ ಬಗ್ಗೆ ಹೇಳಬೇಕಂದ್ರೆ ಇಥಿಯೋಪಿಯಾದ್ದು ಒಳಗೊಳಗಡೆ ಬಹಳ ಟ್ರೈಬಲ್ ಕಾನ್ಫ್ಲಿಕ್ಟ್ಸ್ ನಡೀತಿದೆ ಅಲ್ಲಿ. ಬಹಳ ಉಗ್ರಗಾಮಿಗಳು, ಬಹಳನೇ ಟೆರರಿಸ್ಟ್ ಅಲ್ಲ, ಟ್ರೈಬಲ್. ಈ ಟ್ರೈಬಿಗೂ ಆ ಟ್ರೈಬಿಗೂ, ಈ ಜನಾಂಗಕ್ಕೂ ಆ ಜನಾಂಗಕ್ಕೂ ಆಗಲ್ಲ ಅನ್ನೋ ಒಂದು ಕ್ಲಾಶಸ್ ಬರ್ತಿದೆ. ಮತ್ತು ಗೌರ್ಮೆಂಟ್ ಸುಮಾರು ಅವರ ಸೆಲ್ಫಿಶ್ ಅಥವಾ ಅವರ ಅಜೆಂಡಾಗೋಸ್ಕರ, ಪೊಲಿಟಿಕಲ್ ಅಜೆಂಡಾಗೋಸ್ಕರ ಮುಚ್ಚುಮರೆ ಮಾಡೋದು ಜಾಸ್ತಿ ಇದೆ ಅಲ್ಲಿ. ಅಂದರೆ ಅಲ್ಲಿ ನಡೀತಿರೋದನ್ನ ಹೊರಗಡೆ ದೇಶದಲ್ಲಿ ಎಲ್ಲೂ
ಕಾಣಿಸ್ಬಾರ್ದು ತೋರಿಸ್ಬಾರ್ದು ಅನ್ನೋ ಕಾರಣಕ್ಕೆ ಕಂಟ್ರಿ ವೈಡು ಇಂಟರ್ನೆಟ್ ಬ್ಲಾಕ್ ಮಾಡಿಬಿಡ್ತಾರೆ. ಇಂಟರ್ನೆಟ್ ಬ್ಲಾಕ್ ಮಾಡಿದ ತಕ್ಷಣ ನಿಮ್ಮ ಟೆಲಿಗ್ರಾಮ್ ಆಗಲಿ ವಾಟ್ಸಪ್ ಆಗಲಿ ಯಾವುದೇ ರೀತಿಯಲ್ಲಿ ನಿಮ್ಮ ಕಮ್ಯುನಿಕೇಷನ್ ಹೊರಗಡೆ ಹೋಗ್ತಾ ಇರಲ್ಲ. ಹಾಗಾಗಿ ಒಂದು 10 ದಿವಸ 15 ದಿವಸ ಆದಮೇಲೆ ಆನ್ ಮಾಡ್ತಾರೆ. 10 ದಿವಸದಲ್ಲಿ ಎಲ್ಲ ಶಾಂತ ಅಂದರೆ ಒಂದು ಮಟ್ಟಕ್ಕೆ ಶಾಂತವಾಗಿರುತ್ತೆ. ಈಗ ಮಾಸ್ ಜಿನೋಸೈಡ್ ಏನಾದರೂ ಮಾಡಿದ ತಕ್ಷಣ ಆ ದಿವಸ ಮತ್ತೆ ಇನ್ನೊಂದು ದಿವಸ 3ನೇ ದಿವಸ 4ನೇ ದಿವಸ ಅದ್ರ ಬಗ್ಗೆ ಎಲ್ಲರೂ ಮಾತಾಡ್ಬೋದು. ಅದಾದಮೇಲೆ ಯು ಸ್ಟಾರ್ಟ್ ಅಕ್ಸೆಪ್ಟಿಂಗ್ ಆ್ಯಂಡ್ ಗೋಯಿಂಗ್ ಬ್ಯಾಕ್ ಟು ಲೈಫ್ ಅಲ್ಲ, ಕೆಲಸ ಮಾಡಬೇಕು, ಮಕ್ಕಳು ನೋಡ್ಕೋಬೇಕು ಅಂತ. ಸೊ ಸ್ವಲ್ಪ ಕೂಲ್ ಆದಮೇಲೆ ಮತ್ತೆ ಅದನ್ನು ಅವರು ವಾಪಸ್ಸು ಇಂಟರ್ನೆಟ್ ಕೊಡ್ತಾರೆ. ಸೊ ಈ ರೀತಿ ಆಗಾಗ ಆಗುತ್ತೆ ಒಳಗಡೆ. ಇದ್ರ ಬಗ್ಗೆ ಹೊರಗಿನವ್ರಿಗೆ ಗೊತ್ತಾಗಲ್ಲ, ಒಳಗಡೆ ಹೋಗಿ ಬಾಳಿದವ್ರಿಗೆ ಗೊತ್ತಿರುತ್ತೆ. ಸೊ ಇದು ಅಲ್ಲಿನ ಸಿಚುವೇಶನ್.